ಹಲೋ ಮಕ್ಕಳೇ, ನನ್ನ ಪರೀಕ್ಷೆಯ ಮುದ್ದು ಮಕ್ಕಳೇ, ನಿಮಗೆ ಇಂದಿನ ತರಗತಿಗೆ ಸ್ವಾಗತ. ಏನಪ್ಪ ಕನ್ನಡ ಮ್ಯಾಮು, ವಾಣಿ ಮ್ಯಾಮ್ ಏನು ಮಾಡ್ತಾ ಇದ್ದಾರೆ ಅಂತ ಏನಾದರೂ ಪ್ರಶ್ನೆ ಬರ್ತಾ ಇದೆಯಾ? ಬರಲೇಬೇಕಲ್ವ ಮಕ್ಕಳೇ? ಹಾಗಿದ್ರೆ ಇಲ್ಲಿ ನೋಡಿದರೆ ನಿಮ್ಗೇನು ಅನಿಸುತ್ತೆ? ನಾನು ಯಾವ ಒಂದು ಪಾಠವನ್ನು ಅಥವಾ ಪದ್ಯವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಅನಿಸುತ್ತೆ ಮಕ್ಕಳೇ? ಹಾಂ, ಸರಿಯಾದ ಉತ್ತರ. ನೀವು ಇದಕ್ಕೆ ಗೊತ್ತಾದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಏನು ಶುರು ಮಾಡ್ತಾ ಇದ್ದೀನಿ ಅಂತ ಹೇಳಿ ಕಮೆಂಟ್ ಮಾಡಿ ಮಕ್ಕಳೇ. ಓಕೆ, ಹಾಗಿದ್ರೆ ನಾನು ತುಂಬ ಟೈಮ್ ತೊಗೊಳಕ್ಕೆ ಹೋಗಲ್ಲ. ನಾನು ನೇರವಾಗಿ ಏನು ಮಾಡ್ತೀನಿ ಅಂದರೆ, ನಮ್ಮ ಪೂರಕ ಓದು ಪದ್ಯ ಆಗಿರೋದು ವಚನಗಳು ಅಂತ ಹೇಳಿ. ಏನಪ್ಪ ವಚನಗಳು, ಯಾರು ವಚನ ಕೊಟ್ಟಿದ್ದಾರೆ ಅಂತ ಹೇಳಿ ನಿಮ್ಗೇನಾದರೂ ಪ್ರಶ್ನೆ ಬರ್ತಾ ಇದೆಯಾ? ಬರಲೇಬೇಕಲ್ವ ಮಕ್ಕಳೇ? ಪ್ರಶ್ನೆಗಳು ಬಂದ್ರೇ ನಮಗೆ ಉತ್ತರಗಳು ಸಿಗೋದು. ಹಾಗಿದ್ರೆ ಇಂದಿನ ತರಗತಿಯಲ್ಲಿ ನಾನು ಅಕ್ಕ ಮಹಾದೇವಿ ಅವರ ವಚನಗಳನ್ನು ನೋಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಮಕ್ಕಳೇ, ಇನ್ಯಾಕೆ ತಡ, ನೇರವಾಗಿ ನಮ್ಮ ವಿಡಿಯೋನ ಶುರು ಮಾಡೋಣ. ಹಾಗಿದ್ರೆ ಇಂದಿನ ತರಗತಿಯಲ್ಲಿ ನಾವು ಮೊದಲು ಏನು ಮಾಡೋಣ ಅಂತ ಹೇಳಿದ್ರೆ, ನಮ್ಮ ದಾರಿ ದೀಪ ಅಂದರೆ ನಮಗೆ ದಾರಿಯನ್ನು ತೋರಿಸುವಂಥ ಕಲಿಕಾಂಶಗಳನ್ನು ನೋಡೋಣ. ಕಲಿಕಾಂಶಗಳು ಯಾವ್ದ್ಯಾವ್ದಿದೆಪ್ಪ ಅಂತ ಹೇಳಿದರೆ, ಕೃತಿಕಾರರ ಪರಿಚಯ, ಪದ್ಯದ ಭಾವಾರ್ಥ ಮತ್ತು ಅಭ್ಯಾಸ ಭಾಗ. ಮಕ್ಕಳೇ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದು ಪೂರಕ ಓದು ಆಗಿರೋದ್ರಿಂದ ಇಲ್ಲಿ ನಿಮಗೆ ಕೃತಿಕಾರ ಪರಿಚಯವನ್ನು ಕೇಳಲ್ಲ. ನಾನು ಸುಮ್ಮನೆ ನಿಮ್ಗೆ ಗೊತ್ತಿರಲಿ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಮ್ಯಾಮ್, ಕೃತಿಕಾರ ಪರಿಚಯವನ್ನು ಕೇಳ್ತಾರಾ ಅಂತ ಹೇಳಿ ನಿಮ್ಮ ಕ್ವಶನ್ ಬರುತ್ತಲ್ವ. ಕೃತಿಕಾರ ಪರಿಚಯವನ್ನು ಕೇಳಲ್ಲ ಮಕ್ಕಳೇ. ಇಲ್ಲಿ ಬರೀ 1 ಅಂಕದ ಪ್ರಶ್ನೆ ಅಥವಾ 2 ಅಂಕದ ಪ್ರಶ್ನೆ. ಅಂದರೆ 1 ಅಂಕದ ಪ್ರಶ್ನೆ ಅಂದರೆ 1 ವಾಕ್ಯದಲ್ಲಿ ಬರುತ್ತೆ. 2 ಅಂಕದ ಪ್ರಶ್ನೆ ಅಂದರೆ 2-3 ವಾಕ್ಯ, 4 ವಾಕ್ಯ ತನಕ ಬರ್ಬೋದು. ಅಂಥ ಪ್ರಶ್ನೆಗಳನ್ನು ಮಾತ್ರ ಇಲ್ಲಿ ಕೇಳ್ತಾರೆ. ಹಾಗಿದ್ರೆ ಬನ್ನಿ ಮಕ್ಕಳೇ, ನೇರವಾಗಿ ನಾವು ಕೃತಿಕಾರರ ಪರಿಚಯವನ್ನು ಮಾಡೋಣ. ಈಗ ಕೃತಿಕಾರರ ಪರಿಚಯವನ್ನು ಹೇಳೋಕ್ಕಿಂತ ಮುಂಚೆ ನಾನು ಇವತ್ತಿಂದ ನಿಮಗೆ ಒಂದು ಎಕ್ಸಾಮಿಗೆ ಟಿಪ್ಸನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೌದಾ? ಹಾಗಿದ್ರೆ ನೀವು ತಪ್ಪದೆ ನನ್ನ ವಿಡಿಯೋನ ಫಸ್ಟಿಂದ ಲಾಸ್ಟ್ವರೆಗೂ ಕೂಡ ನೋಡಬೇಕು. ಆವಾಗ ನಾನು ಮಧ್ಯದಲ್ಲಿ ಕೂಡ ಕೊಡ್ಬೋದು, ಲಾಸ್ಟಲ್ಲಿ ಕೊಡ್ತೀನಿ ಮತ್ತು ಫಸ್ಟಲ್ಲಿ ಕೊಡ್ತೀನಿ. ಯಾವಾಗ ಕೊಡ್ತೀನಿ ಅಂತ ಹೇಳಿ ನಾನು ಹೇಳ್ತೀನಿ. ಈಗ ಫಸ್ಟಲ್ಲಿ ನಾನು ನಿಮಗೆ ಎಕ್ಸಾಮಿಗೆ ಟಿಪ್ಸ್ ಕೊಡ್ತಾ ಇದ್ದೀನಿ. ಏನಪ್ಪ ಟಿಪ್ಸು ಅಂತ ಹೇಳಿದರೆ, ನೀವು ಅಕ್ಷರವನ್ನು ಹೇಗೆ ಬರಿಬೇಕು ಪರೀಕ್ಷೆಯಲ್ಲಿ ಅಂತ. ಹೇಗೆ ಬರಿಬೇಕಂದ್ರೆ, ಯಾವಾಗಲೂ ಎಲ್ಲ ಅಕ್ಷರಗಳನ್ನು ಒಂದೇ ಸೈಜಲ್ಲಿ ಬರಿಬೇಕು. ಒಂದೇ ಸೈಜಲ್ಲಿ ಇರಬೇಕು. ಒಂದು ದೊಡ್ಡದು, ಒಂದು ಚಿಕ್ಕದು, ಒಂದು ಹಾಗೆ ಒಂದು ಹೀಗೆ ಬರೆಯೋಂಗಿಲ್ಲ. ಎಲ್ಲ ಒಂದೇ ಸೈಜಲ್ಲಿ. ಹೇಗೆ ಮ್ಯಾಮ್ ಕಲಿಯೋದು ಅಂತ ಹೇಳಿದರೆ, ಈಗ ನಿಮಗೆ 4 ತಿಂಗಳ ಕಾಲಾವಕಾಶ ಇದೆ, ಹೌದಲ್ವಾ? ಇದು ನವಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ 4 ತಿಂಗಳಲ್ಲಿ ನೀವೇನು ಮಾಡ್ತೀರಿ ಅಂದರೆ, ನೀವು ಪ್ರಬಂಧವನ್ನು ತೆಗಿತೀರಿ, ಅಥವಾ ನೀವು ಪತ್ರಲೇಖನವನ್ನು ತೆಗಿತೀರಿ, ಅಥವಾ ನೀವು ಕ್ವಶನ್ ಆನ್ಸರ್ಸನ್ನು ಬರಿಬೋದು. ಆ ಟೈಮಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಎಲ್ಲ ಅಕ್ಷರಗಳನ್ನು ಒಂದೇ ಸೈಜಲ್ಲಿ. ಒಂದೇ ಸೈಜ್ ಅಂದರೆ ಚಿಕ್ಕದು ಇರುವೆ ಥರನಾ? ಇಲ್ಲ ಇಷ್ಟು ದೊಡ್ಡದಾ? ಇಲ್ಲ, ಮೀಡಿಯಮ್ ಮಧ್ಯಮ ಸೈಜಲ್ಲಿ ಎಲ್ಲ ಅಕ್ಷರಗಳನ್ನು ಒಂದೇ ಸೈಜಲ್ಲಿ ಮುತ್ತು ಪೋಣಿಸಿದ ಹಾಗೆ ಬರೀಬೇಕು. ಹೇಗಪ್ಪ ಬರೆಯೋದು ಮ್ಯಾಮ್ ಅಂತ ನೀವು ಕೇಳ್ಬೋದು ನನಗೆ. ಕೇಳಿದಾಗ ನಾನು ಇಲ್ಲೊಂದು ಚಿಕ್ಕದಾಗಿ ಬರೆದು ತೋರಿಸ್ತೀನಿ ನೋಡಿ. ಇಲ್ಲಿ ಬರೆದ್ವಿ ಅಂತ ಅಂದ್ಕೊಳ್ಳಿ, ಹೌದಾ? ಇಷ್ಟೇ ಸೈಜಿನ ಕೂಡ ಇಷ್ಟೇ ಸೈಜಲ್ಲಿ ಬರಿಬೇಕು. ಓಕೆ, ನಿಮ್ಮ ಹತ್ರ ಪೆನ್ ಇರುತ್ತೆ, ಪುಸ್ತಕ ಇರುತ್ತೆ, ಆರಾಮಾಗಿ ಕೆಳಗೆ ಕೂತ್ಕೊಂಡಿರ್ತಾರೆ, ನೀಟಾಗಿ ಬರೀರಿ. ಈಗ ಇದೆರಡೂ ಒಂದೇ ಸೈಜಲ್ಲಿ ಇರೋದ್ರಿಂದ ನಿಮ್ಮ ಅಕ್ಷರ ಏನಾಗುತ್ತೆ, ಬರವಣಿಗೆ ಏನಾಗುತ್ತೆ ಅಂದರೆ ತುಂಬ ಸುಂದರವಾಗಿ ಕಾಣುತ್ತೆ ಮಕ್ಕಳೇ. ಇದು ಮೊದಲನೇ ಟಿಪ್ಪು. ಏನಪ್ಪ ಮೊದಲನೇ ಟಿಪ್ಪು ಅಂತ ಹೇಳಿದರೆ, ಎಲ್ಲ ಅಕ್ಷರಗಳನ್ನು ಒಂದೇ ಸೈಜಲ್ಲಿ ಬರಿಬೇಕು. ಅದರಿಂದ ಏನಾಗುತ್ತೆ ಅಂತ ಹೇಳಿದರೆ, ನಿಮ್ಮ ಅಕ್ಷರಗಳು ಮುದ್ದಾಗಿ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಅಕ್ಷರಗಳು ಮುದ್ದಾಗಿ ಚೆನ್ನಾಗಿ ಕಾಣಿಸೋದ್ರ ಜೊತೆಗೆ ಅದರಲ್ಲಿ ದೋಷ ಏನಾಗಿರಬೇಕು, ರಹಿತವಾಗಿರಬೇಕು. ದೋಷ ಸಹಿತ, ರಹಿತ. ಸಹಿತ ಅಂದರೆ ಇರೋದು, ದೋಷ ರಹಿತ ಅಂದರೆ ಇಲ್ಲದೆ ಇರೋದು. ಹಾಗಿದ್ರೆ ಬನ್ನಿ ಮಕ್ಕಳೇ, ಮುಂದಿನ ಭಾಗದಲ್ಲಿ ನಾನು ಏನು ಮಾಡ್ತೀನಿ ಅಂತ ಹೇಳಿದರೆ, ನಿಮಗೆ ಮತ್ತೊಂದು ಸ್ವಲ್ಪ ಟಿಪ್ಸ್ಗಳನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನಾನೇನು ಮಾಡ್ತೀನಿ ಅಂತಂದರೆ, ಆ್ಯಸ್ ಯೂಶ್ವಲ್ ಇವತ್ತು ನಮ್ಮ ಕೃತಿಕಾರರಾದಂಥ ಅಕ್ಕ ಮಹಾದೇವಿಯವರು ಅಂತ ಹೇಳಿ, ಇವ್ರು ನೋಡಿ ವಚನಗಾರ್ತಿ ಅಂತ ಹೇಳ್ತೀವಿ. ಅಂದರೆ ವಚನಗಾರ ಅಂತಂದರೆ ಬಾಯ್, ಹುಡುಗ ಅಲ್ವಾ? ವಚನಗಾರ್ತಿ ಅಂತ ಹೇಳಿದ್ರೆ ಹುಡುಗಿ. ನಿಮಗೆ ಇದು
ಲಿಂಗ ಬದಲಿಸಿ ಅಂತ ಹೇಳಿರ್ತಲ್ಲ, ನಾವು ಲಿಂಗ ಯಾರ್ದು ಬದಲಿಸೋಕ್ಕಾಗಲ್ಲ ಮಕ್ಕಳೇ. ಇದೇನು ಗೊತ್ತಾ, ಅನ್ಯ ಲಿಂಗ ಬರೆಯಿರಿ ಅಂತ. ಯಾವಾಗಲಾದರೂ ನೀವು ಕ್ವಶನ್ ಬಂದರೆ ಅನ್ಯ ಲಿಂಗ, ಆ ಲಿಂಗಕ್ಕೆ ಇನ್ನೊಂದು ಲಿಂಗ ಯಾವುದು ಅಂತ ಹೇಳುವಂಥದ್ದು. ಇಲ್ಲಿ ವಚನಗಾರ್ತಿ ಇವ್ರು ಎಲ್ಲಿ ಹುಟ್ಟಿದ್ರು, ಯಾವಾಗ ಹುಟ್ಟಿದ್ರು ಅಂತ ಹೇಳಿದ್ರೆ ನಾನು ಹೇಳ್ತಾ ಇದ್ದೆ 12ನೇ ಶತಮಾನ ಅಂತ ಯಾವಾಗಲೂ ಹೇಳ್ತಾ ಇದ್ದೆ. ಹೌದಾ, ಯಾವಾಗಲೂ ಏನಾಗಿತ್ತು ಅಂದರೆ 12ನೇ ಶತಮಾನದಲ್ಲಿ 2 ಭಕ್ತಿ ಪಂಥಗಳು ಹುಟ್ಟಿದ್ವು ಮಕ್ಕಳೇ. ಆಗ ಒಂದು ವಚನ ಸಾಹಿತ್ಯ, ಇನ್ನೊಂದು ಏನಂತ ಹೇಳಿದ್ರೆ ದಾಸ ಸಾಹಿತ್ಯ ಅಂತ ಹೇಳ್ತಾರೆ. ವಚನ ಸಾಹಿತ್ಯದಲ್ಲಿ ವೀರಶೈವ ಮತ ಅಂದರೆ ಶಿವನನ್ನ ಆರಾಧಿಸುವವರು ಎಲ್ಲರೂ ಏನು ಮಾಡಿದ್ರು ಅಂತ ಹೇಳಿದ್ರೆ ಸರಳವಾಗಿ ಕನ್ನಡ ಭಾಷೆಯನ್ನ ಅಂದರೆ ನಡುಗನ್ನಡ ಅಂತ ಹೇಳ್ತೀವಿ ನಾವು ಅದನ್ನ, ಆ ಭಾಷೆಯಲ್ಲಿ ಎಲ್ಲ ವೇದ ಉಪನಿಷತ್ತು ಅವುಗಳ ಸಾರವನ್ನ ಅವರ ವಚನಗಳಲ್ಲಿ ಬರೆದ್ರು. ಹಾಗೇನೆ ಇನ್ನೊಂದು ಭಕ್ತಿ ಪಂಥ ಯಾವುದು ಅಂತ ಹೇಳಿದ್ರೆ ದಾಸ ಸಾಹಿತ್ಯ. ಇಲ್ಲಿ ಏನು ಮಾಡಿದ್ರು ಅಂತ ಹೇಳಿದ್ರೆ ದಾಸರು ಏನು ಮಾಡಿದ್ರು ಅಂತ ಹೇಳಿದ್ರೆ ಇಲ್ಲಿ ಅವರು ಕೂಡ ಉಪನಿಷತ್ತು ಅಥವಾ ವೇದಗಳ ಸಾರವನ್ನು ಅವ್ರೇನು ಮಾಡಿದ್ರು ಹಾಡಿನ ರೂಪದಲ್ಲಿ, ಕೀರ್ತನೆಗಳು ಅಂತ ಹೇಳ್ತೀವಿ. ಅವ್ರು ಬರೆದಿರ್ತಕ್ಕಂಥ ಕೀರ್ತನೆಗಳು, ಇವ್ರು ಬರೆದಿರ್ತಕ್ಕಂಥದ್ದು ವಚನಗಳು. ಅಂದರೆ ಬರೆದಿರುವಂಥದ್ದಕ್ಕೆ ವಚನ ಅಂತ ಹೇಳ್ತೀವಿ, ಅವ್ರು ಬರೆದಿದ್ದಕ್ಕೆ ಕೀರ್ತನೆಗಳು ಅಂತ ಹೇಳ್ತೀವಿ ಮಕ್ಕಳೇ. ಮ್ಯಾಮ್ ಈ ಕ್ವಶನ್ ಕೇಳ್ತಾರಾ ಅಂತ ನಿಮ್ಗೆ ಪ್ರಶ್ನೆ ಬರ್ಬೋದಲ್ವಾ ಮಕ್ಕಳೇ? ಇಲ್ಲ ಮಕ್ಕಳೇ, ಇದ್ರ ಬಗ್ಗೆ ಯಾವುದೇ ಕ್ವಶನ್ ಕೇಳಲ್ಲ. ನಿಮ್ಗೆ ಗೊತ್ತಿರಲಿ, ನಿಮಗೆ ಒಂದು ಸ್ವಲ್ಪ ಏನಾಗಿರ್ಬೇಕು ಅಂದರೆ ನಾಲೆಜ್ ಇರಲಿ ಅಂತ ಹೇಳಿದ್ದೀನಿ, ಜ್ಞಾನಕ್ಕೋಸ್ಕರ ಮಾತ್ರ ಹೇಳಿದ್ದೀನಿ, ಸರಿನಾ? ಇದನ್ನ ಕ್ವಶನ್ ಏನು ಕೇಳಲ್ಲ, ಬರೀ ಇವರ ಕಾಲವನ್ನು ಅಂದರೆ ನಿಮಗೆ ಕೃತಿಕಾರ ಪರಿಚಯವನ್ನು ಕೇಳಲ್ಲ, ಅದಕ್ಕೋಸ್ಕರ ಸುಮ್ಮನೆ ಗೊತ್ತಿರಲಿ ಅಂತ. 12ನೇ ಶತಮಾನ ಇವರು ಶಿವಶರಣೆ ಅಂತ ಹೇಳ್ತೀರಿ, ಅಂದರೆ ಶಿವನನ್ನು ಆರಾಧಿಸುವವರು. ಶರಣರು ಅಂದರೆ ಅವರಿಗೆ ನೀವೇನಂತ ಹೇಳ್ತೀರಿ ಅಂತ ಹೇಳಿದ್ರೆ ಅವರನ್ನ ಕುರಿತು ಉಪಾಸನೆಯನ್ನು ಮಾಡುವವರು ಅಂತ ಹೇಳ್ಬೋದು, ಶಿವಶರಣರು. ಇನ್ನೊಂದು ಸತಿ ಹೇಳ್ತೀನಿ ನೋಡಿ ಮಕ್ಕಳೇ, ಅಕ್ಕ ಮಹಾದೇವಿಯವರ ಕಾಲ 12ನೇ ಶತಮಾನ ಅಥವಾ 1160, 12ನೇ ಶತಮಾನ. ಇವರು ಶಿವಶರಣೆ, ಶಿವನನ್ನ ಕುರಿತು ಉಪಾಸನೆಯನ್ನು ಮಾಡುವವರು ಅಂತ ಹೇಳ್ತೀವಿ. ಇವರು ಎಲ್ಲಿ ಹುಟ್ಟಿದ್ರು ಅಂತ ಹೇಳಿದರೆ ಶಿವಮೊಗ್ಗೆಯ, ಅಂದರೆ ಶಿವಮೊಗ್ಗ ಜಿಲ್ಲೆಯ, ಶಿವಮೊಗ್ಗೆ ಅಂತಂದರೆ ಶಿವಮೊಗ್ಗೆ ಅಂತ ಹೇಳಿದ್ರೆ ಜಿಲ್ಲೆ ಅಲ್ವಾ, ಶಿವಮೊಗ್ಗ ಜಿಲ್ಲೆಯ ಏನು ಮಾಡಿದ್ರು ಅಂತ ಹೇಳಿದ್ರೆ ಶಿಕಾರಿಪುರ ಅಂತ ಹೇಳಿ ಒಂದು ತಾಲೂಕಿದೆ, ಆ ತಾಲೂಕಿನ ಉಡುತಡಿ ಅಂತ ಹೇಳಿ ಗ್ರಾಮ ಇದೆ, ಅಲ್ಲಿ ಹುಟ್ಟಿದ್ರು. ಇಲ್ಲಿ ಉಡುತಡಿ, ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿ ಅನ್ನುವಂಥ ಕಡೆ ಹುಟ್ಟಿದ್ರು. ಇವರು ಪ್ರಸಿದ್ಧ ವಚನಗಾರ್ತಿಯಾಗಿದ್ರು. ಇವರು ಅನುಭವ ಮಂಟಪದಲ್ಲಿ ಇರ್ತಾ ಇದ್ರು. ಅನುಭವ ಮಂಟಪದ ನಿಮ್ಮ ಬಗ್ಗೆ ನಾನು ಹೇಳಿದ್ದೀನಿ, ಎಷ್ಟೋ ಸತಿ ಹೇಳಿರ್ತೀನಿ ಅನುಭವ ಮಂಟಪದ ಬಗ್ಗೆ, ಯಾವಾಗಲೂ ಹೇಳಿರ್ತೀನಿ. ಬಸವಣ್ಣನವರ ಅನುಭವ ಮಂಟಪದಲ್ಲಿದ್ದರು ಅಂತ ಹೇಳ್ತಾರೆ. ಇವರ ಆರಾಧ್ಯ ದೈವ ಏನಾಗಿದ್ರು ಅಂದರೆ ಚನ್ನಮಲ್ಲಿಕಾರ್ಜುನ ಅಂತ ಹೇಳಿ, ಶ್ರೀಶೈಲದಲ್ಲಿರುವಂಥ ಚನ್ನಮಲ್ಲಿಕಾರ್ಜುನ ಇವರ ಆರಾಧ್ಯ ದೈವ. ಇವರು ವಚನಗಳನ್ನು ಬಿಟ್ಟು ಇವರು ಯೋಗಾಂಗ ತ್ರಿವಿಧಿ ಮತ್ತು ಸೃಷ್ಟಿ ವಚನ ಮತ್ತು ಮಂತ್ರ ಗೌಪ್ಯ ಅನ್ನುವಂಥದ್ದು ಮೊದಲಾದ ಲಘು ಕೃತಿಗಳು, ಅಂದರೆ ಸಣ್ಣ ಕೃತಿಗಳು, ಲಘು ಅಂತ ಹೇಳಿದ್ರೆ ಸಣ್ಣದು ಅಂತ ಹೇಳಿದ್ರೆ ಸಣ್ಣ ಕೃತಿಗಳನ್ನು ಕೂಡ ಇವರು ರಚಿಸಿದ್ದಾರೆ. ಲೇ ಅಂತ ಹೇಳಿರಿದ್ದೆ ಮಕ್ಕಳೇ, ಇದನ್ನು ರೇ ಮಾಡ್ಕೊಳ್ಳಿ. ಯಾವಾಗಲೂ ನಾವು ನಮ್ಮ ಆ್ಯನ್ಸಿಸ್ಟರ್ ಅಂದರೆ ನಮ್ಮ ಹಿರಿಯರು ಅಂತ ಹೇಳ್ತೀವಲ್ಲ, ಅವ್ರಿಗೆ ನಾವು ಏನು ಮಾಡಬೇಕು, ಗೌರವವನ್ನು ಕೊಡಬೇಕಲ್ವಾ. ಇದು ಒಂದು ನಮ್ಮ ಒಂದು ಕರ್ತವ್ಯ ಆಗಿರುತ್ತೆ. ಅದಕ್ಕೆ ಲೇ ಅನ್ಬೇಡಿ, ರೇ ಅಂತ ಹೇಳಿ. ಮತ್ತು ಇವರು ಇಲ್ಲಿ ನೋಡಿ 354 ವಚನಗಳು ಇವ್ರು ಬರೆದಕ್ಕಂಥದ್ದು ಲಭ್ಯವಾಗಿದೆ, ಅಂದರೆ ನಮ್ಗೆ ಸಿಕ್ಕಿದೆ. ಇವ್ರು ಎಷ್ಟು ಬರೆದಿದ್ದು, ಇವರು ಬರೆದಿರೋದೇ ಇಷ್ಟ ಮ್ಯಾಮ್ ಅಂತ ಕೇಳಿರ್ಬೋದು, ಇನ್ನೂ ಜಾಸ್ತಿ ಬರೆದಿರ್ಬೋದು. ನಮಗೆ ಸಿಕ್ಕಿರೋದೆಷ್ಟು 354 ವಚನಗಳು ಸಿಕ್ಕಿದೆ. ಹಾಗಿದ್ರೆ ಇವ್ರ ಬಗ್ಗೆ ಏನು ಅಂದರೆ, ಇವರು ಶಿವಶರಣೆ 12ನೇ ಶತಮಾನದಲ್ಲಿ ಹುಟ್ಟಿದ್ರು. ಇವರು ಶಿಕಾರಿಪುರ ತಾಲೂಕಿನ ಉಡುತಡಿಯನ್ನಲ್ಲಿ ಹುಟ್ಟಿದ್ರು. ಮತ್ತು ಇವರ ಆರಾಧ್ಯ ದೈವ ಚನ್ನಮಲ್ಲಿಕಾರ್ಜುನ. ಇದನ್ನು ಮಾತ್ರ ತುಂಬ ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಇವರ ಅಂಕಿತವೇನು ಅನ್ನೋ ಕ್ವಶನ್ ಬರುವ ಸಾಧ್ಯತೆ ಇದೆ. ಅಕ್ಕ ಮಹಾದೇವಿಯವರ ಅಂಕಿತ ಮತ್ತು ಆರಾಧ್ಯ ದೈವ ಯಾರು ಅಂತ ಕೇಳ್ಬೋದು. ಅವಾಗ ಚನ್ನಮಲ್ಲಿಕಾರ್ಜುನ ಅಂತ ಬರಿಬೇಕಾಗುತ್ತೆ ನೀವು. ಆಮೇಲೆ ಇವರ ವಚನ ಬಿಟ್ಟು ಏನೇನು ಬರೆದಿದ್ರು ಅಂತ ಹೇಳಿ, ಯೋಗಾಂಗ ತ್ರಿವಿಧಿ ಮತ್ತು ಸೃಷ್ಟಿ ವಚನ ಮತ್ತು ಮಂತ್ರ ಗೌಪ್ಯ, ಮತ್ತು ಇವರು ಏನಂದರೆ ಅನೇಕ ಲಘು ಕೃತಿಗಳನ್ನು ಬರೆದಿದ್ದಾರೆ ಅಂತ ಹೇಳಿದ್ದಾರೆ. ಮತ್ತು 354 ವಚನಗಳು ನಮಗೆ ಲಭ್ಯವಾಗಿದೆ. ಇದಿಷ್ಟು ಇವರ ಬಗ್ಗೆ ಒಂದು ಕಿರು ಪರಿಚಯ. ಇನ್ನೂ ತುಂಬ ಜಾಸ್ತಿ ಪರಿಚಯ ಇದೆ ಇವ್ರ ಬಗ್ಗೆ ಹೇಳಕ್ಕೆ ಹೋದರೆ. ಆದರೆ ನಮಗೆ ವಚನಕಾರರ ಬಗ್ಗೆ ಯಾವುದೇ ರೀತಿಯಾದ ಕೃತಿಕಾರರ ಬಗ್ಗೆ ಯಾವುದೇ ರೀತಿಯಾಗಿ ಕೇಳಲ್ಲ ಇಲ್ಲಿ. ಇದು ಯಾಕಂದರೆ ಪೂರಕ ಓದು ಆಗಿರೋದ್ರಿಂದ ಅದಕ್ಕೋಸ್ಕರ ನಾನು ಸಂಕ್ಷಿಪ್ತವಾಗಿ ಹೇಳಿದ್ದೀನಿ ಮಕ್ಕಳೇ. ಸರಿನಾ? ಇದು ಅರ್ಥ ಆಯ್ತಾ ಮಕ್ಕಳೇ? ಅರ್ಥ ಆಗಿದ್ರೆ ನಂಗೆ ಒಂದು ಥಮ್ಸಪ್ ಕೊಡಿ ಮಕ್ಕಳೇ. ಹಾಗಿದ್ರೆ ನಾನು ಮುಂದೆ ಹೋಗ್ಲಾ?
ಹಾಗಿದ್ರೆ ಇವರು ಬರೆದಂಥ ವಚನಗಳನ್ನು ನೋಡೋಣ. ಇಲ್ಲಿ ಮೊದಲು ಒಂದು ವಚನ ಇದೆ. ಈ ವಚನವನ್ನು ಓದುವ ಶೈಲಿ ಇರುತ್ತೆ ಮಕ್ಕಳೇ. ಈಗ ಯಾವಾಗಲೂ ಏನು ಗೊತ್ತಾ, ನಾವು ಹಾಡುವ ಶೈಲಿ ಅಂತ ಹೆಂಗಿರುತ್ತೆ ಹಂಗೆ ವಚನವನ್ನು ಓದುವ, ಅದಕ್ಕೆ ವಚನವನ್ನು ವಾಚನ ಮಾಡುವ ಶೈಲಿ ಅಂತ ಹೇಳ್ತಾರೆ. ವಾಚನ ಅಂದರೆ ಓದೋದು ಅಂತ ಹೇಳ್ತೀವಿ. ಇಲ್ಲಿ ಚಂದನವ ಕಡಿದು ಕೊರೆದು, ಇಲ್ಲಿ ನೋಡಿ ಮಕ್ಕಳೇ, ಚಂದನವ ಕಡಿದು ಕೊರೆದು ತೇದೊಡೆ ನೊಂದೆನೆಂದು ಕಂಪ ಬಿಟ್ಟಿತೆ. ಓಕೆನಾ, ಇಲ್ಲಿ ಕ್ವಶನ್ ಮಾರ್ಕ್ ಇದೆ. ಇಲ್ಲಿ ತಂದು ಸುವರ್ಣವ ಕಡಿ ದೊರೆದಡೆ ಬೆಂದು ಕಳಂಕ ಹಿಡಿ ಇತ್ತೆ ಅಲ್ವಾ. ಇಲ್ಲಿ ಸಂದನು ಕಡಿದು ಕಬ್ಬನು ತಂದು ಗಾಣದಲ್ಲಿಡೆ, ಇಲ್ಲಿ ಗಾಣದಲ್ಲಿಕ್ಕೆ, ಇಡೆ ಅಲ್ಲ ಮಕ್ಕಳೇ, ಸಾರಿ, ಗಾಣದಲ್ಲಿಕ್ಕೆ ಅರೆದಡೆ ಬೆಂದು ಪಾಕಗೊಳ ಸಕ್ಕರೆಯಾಗಿ ನೊಂದೆನೆಂದು ಸಿಹಿಯ ಬಿಟ್ಟಿತೆ. ನಾ ಹಿಂದೆ ಮಾಡಿದ ಹೀನಂಗಳೆಲ್ಲವ ತಂದು ಮುಂದಿಹಳು ನಿಮಗೆ ಹಾನಿ ಎನ್ನ ತಂದೆ ಚನ್ನ ಮಲ್ಲಿಕಾರ್ಜುನಯ್ಯ ನೀ ಕೊಂದೆ. ಇಲ್ಲಿ ನೋಡಿ, ಕೊಂದ ಡೇ ಯೋ ಅಂತ ಬರುತ್ತೆ, ಡೇ ಯೋ ಅಂತ ಹೇಳಿ ಓದ್ಬೇಕಿದ್ನ. ಶರಣೆಂಬುದು ಮಾಣೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ ಮಕ್ಕಳೇ, ಇನ್ನೊಂದ್ಸತೆ ಹೇಳ್ತೀನಿ ಇಲ್ಲಿ ಇದರ ಅರ್ಥವನ್ನ. ಇಲ್ಲಿ ಚಂದನ ಅಂತ ಹೇಳಿ ಬರುತ್ತೆ. ಚಂದನ ಅಂದರೆ ಏನಪ್ಪ ಅಂತ ಹೇಳಿದ್ರೆ ಶ್ರೀಗಂಧ, ಶ್ರೀಗಂಧದ ಮರ ಇರುತ್ತಲ್ಲ, ಅದನ್ನು ಏನು ಮಾಡ್ತೀವಿ ನಾವು, ಕಡಿದು ತುಂಡಾಗಿ ಅದನ್ನು ಸಾಣಿ ಕಲ್ಲು ಅಂತ ಹೇಳಿ, ಗಂಧವನ್ನು ತೆಯ್ಯುವಂಥ ಕಲ್ಲಿಗೆ ಸಾಣಿ ಕಲ್ಲು ಅಂತೇಳಿ ಒಂದು ಕಲ್ಲು ಮೇಲೆ ತೆಯ್ತೀವಿ. ಅದು ನನ್ನ ತುಂಡಾಗಿ ನಾನು ಹೀಗೆ ಮಾಡಿದ್ದೀರಾ ಅಂತ ಹೇಳಿ ಗಂಧ ತೆಯ್ದಾಗ ತನ್ನ ಸುವಾಸನೆಯನ್ನು ಕೊಡದೇ ಇರುತ್ತಾ? ಇಲ್ಲ ಅಲ್ವಾ, ಕೊಟ್ಟೇ ಕೊಡುತ್ತಲ್ವಾ. ಓಕೆ, ಹಾಗೇನೆ ಸುವರ್ಣ ಅಂದರೆ ಚಿನ್ನ, ಪೊನ್ನು, ಹೊನ್ನು, ಬಂಗಾರ ಅಂತೀವಲ್ಲ, ಅದನ್ನೇನು ಮಾಡ್ತೀವಿ ಅಂತ ಹೇಳಿದ್ರೆ ಅಕ್ಕಸಾಲಿಗರು ಅಂತ ಇರ್ತಾರೆ, ಚಿನ್ನದ ವ್ಯಾಪಾರಿಗಳು ಅಂತ ಹೇಳ್ತೀವಿ. ಚಿನ್ನದ ಆಭರಣಗಳನ್ನು ಮಾಡುವವರು ಇರ್ತಾರಲ್ವ, ಅವ್ರು ಏನು ಮಾಡ್ತಾರೆ, ಅದನ್ನು ಕರಗಿಸ್ತಾರೆ, ಪುಟಕ್ಕಿಡೋದು ಅಂತ ಹೇಳ್ತೀವಿ. ಆವಾಗ ಅದೇನಾಗುತ್ತೆ, ದ್ರವ ರೂಪಕ್ಕೆ ಬರುತ್ತೆ, ಅಂದರೆ ಅದು ಲಿಕ್ವಿಡ್ ಫಾರ್ಮ್ ಆಗುತ್ತೆ. ಆವಾಗ ಅದನ್ನು ಆಭರಣಗಳನ್ನು ಮಾಡ್ತಾರೆ. ಅದನ್ನು ತುಂಬ ತಿಳುವಾದ ತಂತಿಯನ್ನು ಮಾಡಿ, ಚಿಕ್ಕದಾಗಿ ಹಾಳೆಗಳನ್ನು ಮಾಡಿ ಅದನ್ನು ಆಭರಣಗಳಿಗೆ ಬಳಸ್ತಾರೆ. ಅದು ನನ್ನನ್ನು ನೀವು ಏನು ಮಾಡಿದ್ದೀರಾ, ನನ್ನನ್ನು ನೀವು ಕಾಯಿಸ್ತಾ ಇದ್ದೀರಾ ಅಂತ ಹೇಳಿ ಅದೇನಾದರೂ ತನ್ನ ಒಂದು ವ್ಯಕ್ತಿತ್ವವನ್ನು ಬಿಡುತ್ತಾ? ಇಲ್ಲ. ಹಾಗೆಯೇ ಕಬ್ಬನ್ನು ಏನು ಮಾಡ್ತೀವಿ ನಾವು, ಕಬ್ಬನ್ನು ತೆಗೆದುಕೊಂಬಂದು ಅದನ್ನು ಅದಕ್ಕಿಂತ ಮುಂಚೆ ರಸ ತೆಗಿತೀವಿ. ಹೆಂಗೆ, ಫುಲ್ಲು ಜೋರಾಗಿ ಅದನ್ನು ಎರಡು ಕಬ್ಬಿಣದ ಮಷೀನಲ್ಲಿ ಇಟ್ಬಿಟ್ಟು ಮಾಡ್ತೀವಲ್ಲ, ಯಂತ್ರಗಳ ಸಹಾಯದಿಂದ ಅದನ್ನು ರಸ ತೆಗೆದು ಆಮೇಲೆ ಅದನ್ನು ಕುದಿಸಿ ಎಲ್ಲ ಮಾಡಿ ಬೆಲ್ಲವನ್ನು, ಸಕ್ಕರೆಯನ್ನು ಮಾಡ್ತೀವಿ. ಅವಾಗ ನೀವು ಇಷ್ಟೆಲ್ಲ ಮಾಡಿದ್ದೀರಾ, ಇಷ್ಟೆಲ್ಲ ನಂಗೆ ಕಷ್ಟ ಕೊಟ್ಟಿದ್ದೀರಾ ಅಂತ ಹೇಳಿ ಅದೇನಾದರೂ ತನ್ನ ಸಿಹಿಯ ಇರೋದನ್ನು, ತನ್ನ ಸ್ವಭಾವವನ್ನು ಬಿಡುತ್ತಾ? ಹಾಗೆಯೇ ನಾ ಹಿಂದೆ ಮಾಡಿದ ಪಾಪಗಳನ್ನು, ಅಂದರೆ ನನ್ನ ಹೀನಂಗಳನ್ನು, ಹಿಂದೆ ಅಂದರೆ ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಗಳನ್ನು ನೀವು ಈ ಕಡೆ ಇಡಬೇಡಿ, ನನಗೆ ಮುಕ್ತಿಯನ್ನು ಕೊಡಿ, ನನ್ನನ್ನು ಕೊಂದಿಡೆ ಅಂದರೆ ನನ್ನನ್ನು ಮುಕ್ತಿ ಕೊಡಿ, ನನ್ನನ್ನು ಒಪ್ಪಿಸ್ಕೊಳ್ಳಿ, ನಾನು ಸಮರ್ಪಣೆ ಆಗ್ತಾ ಇದ್ದೀನಿ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಅವರ ಸಮರ್ಪಣಾ ಭಾವವನ್ನು ಇಲ್ಲಿ ಸೂಚಿಸ್ತಾ ಇದ್ದಾರೆ. ಏನಪ್ಪ ಸಮರ್ಪಣೆ ಅಂದರೆ, ನಾನು ಹಿಂದೆ ಮಾಡಿದೆ ಪಾಪ, ಹಿಂದೆ ಅಂದರೆ ಹಿಂದಿನ ಜನ್ಮದಲ್ಲಿ ಗೊತ್ತಿಲ್ಲದೆ ಮಾಡಿದ್ದೀನಿ ಪಾಪ, ಅಂದರೆ ಈ ಜನ್ಮದಲ್ಲಿ ನನ್ನನ್ನು ನೀವು ಒಪ್ಕೊಳ್ಳಿ, ಹಿಂದೆ ಮಾಡಿದ ಪಾಪಗಳನ್ನು ಇಡಬೇಡಿ ಅಂತ ಹೇಳಿ ಇಲ್ಲಿ ನಮ್ಮ ಶಿವಶರಣೆಯಾದಂಥ ಅಕ್ಕ ಮಹಾದೇವಿಯವರು ಹೇಳ್ತಾ ಇದ್ದಾರೆ. ನಿಮಗೆ ಇದರಲ್ಲಿ 2 ಕ್ವಶನ್ ಬರ್ಬೋದು. ಹೇಗೆ ಅಂತಂದರೆ, ಒಂದು ಇವರ ಅಂಕಿತ ನಾಮ ಏನು ಅಂತ ಕೂಡ ಬರ್ಬೋದು. ಇಲ್ಲಿ ಈ ಚಂದನವನ್ನು ನಾವು ಏನು ಮಾಡ್ತೀವಿ, ಅಥವಾ ಸುವರ್ಣವನ್ನು ಏನು ಮಾಡ್ತೀವಿ ಅಂತ ಬರ್ಬೋದು, ಸಕ್ಕರೆಯನ್ನು ಮಾಡ್ಬೋದು, ಅಥವಾ ಹೀನಂಗಳ ಬಗ್ಗೆ ಏನು ಹೇಳ್ತಾರೆ ಅಕ್ಕ ಮಹಾದೇವಿ ಅಂತ ಕೂಡ ಕ್ವಶನ್ ಬರ್ಬೋದು ಮಕ್ಕಳೇ. ಓಕೆನಾ, ಈ 3 ಪ್ರಶ್ನೆಗಳು ಬರುವ ಸಾಧ್ಯತೆ ಇದೆ. ಹಾಗಿದ್ರೆ ನೆಕ್ಸ್ಟ್ ಟಿಪ್ಪಿಗೆ ಹೋಗೋಣ ಮಕ್ಕಳೇ. ಈ ಒಂದು ವಚನವನ್ನು ನೋಡಿದಾಗ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಸಾರಾಂಶವನ್ನು ಬರಿತೀವಿ ಅಲ್ವಾ. ಯಾವಾಗಲೂ ನಾವು ಹೇಗೆ ಕಲಿಬೇಕು ಅನ್ನೋದಕ್ಕೆ ಇನ್ನೊಂದು ಟಿಪ್. ನೀವು ಯಾವಾಗಲಾದರೂ ಈ ಥರ ವಚನಗಳಾಗಲಿ ಅಥವಾ ಪದ್ಯಗಳಾಗಲಿ ಬಂದಾಗ ಸಾರಾಂಶವನ್ನು ಓದಿ, ಸಾರಾಂಶವನ್ನು ನೀವೇನು ಮಾಡಬೇಕು ಅಂದರೆ ಫೋಟೋಗ್ರಾಫಿಕ್ ಮೆಮರಿ ಅಂತ ಹೇಳ್ತೀವಿ, ಅದನ್ನು ನೋಡಿ ನೀವೇನು ತಿಳ್ಕೋಬೇಕು. ಆವಾಗ ನಿಮಗೆ ಕ್ವಶನ್ ಆನ್ಸರ್ ಬರೆಯೋದಕ್ಕೆ, ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆಯೋದಕ್ಕೆ ಈಸಿ ಆಗುತ್ತೆ. ಸರಿನಾ ಮಕ್ಕಳೇ? 2ನೇ ಟಿಪ್ಪು ಇದು. ನೆಕ್ಸ್ಟ್
ಹೋಗೋಣ ಬನ್ನಿ. ನಾವು ಇಲ್ಲಿ ಈ ಸಾರಾಂಶವನ್ನು ಮತ್ತೆ ಹೇಳ್ತಾ ಇದ್ದೀನಿ ನೋಡಿ. ಇದನ್ನ ಬೇಕಾದರೆ ನೀವು ಏನು ಮಾಡ್ಬೋದು ಅಂತ ಹೇಳಿದರೆ ಸ್ಕ್ರೀನ್ಶಾಟನ್ನು ಕೂಡ ತಗೊಳ್ಬಹುದು. ಇಲ್ಲ ಮ್ಯಾಮ್ ಅಂತ ಹೇಳಿದರೆ ನೀವೇನು ಮಾಡಿ, ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಏನು ಮಾಡಿದ್ದೀವಿ ಅಂತ ಹೇಳಿದರೆ ಇದರ ಒಂದು ಅಭ್ಯಾಸ ಭಾಗವನ್ನು ಹಾಕಿದ್ದೀವಿ. ಇದರಲ್ಲಿ 1 ಅಂಕದ ಪ್ರಶ್ನೆ ಮತ್ತು 2 ಅಂಕದ ಪ್ರಶ್ನೆಗಳನ್ನು ಅಭ್ಯಾಸ ಭಾಗ ಇದೆ ಅಲ್ವಾ, ಆ ಅಭ್ಯಾಸ ಭಾಗವನ್ನು ಹಾಕಿದ್ದೀವಿ ಮಕ್ಕಳೇ. ನೀವು ಅಲ್ಲಿಂದ ಕೂಡ ಉಪಯೋಗಿಸ್ಕೋಬೋದು. ಇದು ನಾವು ಹೊಸದಾಗಿ ಬಂದಿರೋ ಇದಲ್ವಾ, ಅದಕ್ಕೋಸ್ಕರ ಇದಕ್ಕೆ PYQs ಇಲ್ಲ ಮಕ್ಕಳೇ, ಸರಿನಾ? ಹಾಗಿದ್ರೆ ನೋಡಿ, ಇಲ್ಲಿ ಗಂಧದ ತೇಯುವಿಕೆ ಮತ್ತು ಕಬ್ಬಿನ ಪಾಕ ತಯಾರಿಕೆ, ಚಿನ್ನದ ಬಗ್ಗೆ ಅವ್ರೇನು ಹೇಳ್ತಾರೆ ಅಂತ ಹೇಳಿದರೆ ಈ ಎಲ್ಲ ಪ್ರಕ್ರಿಯೆಗೊಳಗಾಗಿ ತನ್ನ ಗುಣ ಸ್ವಭಾವವನ್ನು ಅದು ಬಿಡಲ್ಲ, ತನ್ನ ಸಹಜ ಗುಣವನ್ನು ಬಿಡಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆಮೇಲೆ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ನನಗೆ ಕರ್ಮಗಳಿಂದಾಗಿ ಕಷ್ಟ ಕಾರ್ಪಣ್ಯಗಳು ಕಾಡುತ್ತಿರಬಹುದು, ಆದರೆ ಮಲ್ಲಿಕಾರ್ಜುನ ನಿನ್ನಲ್ಲಿ ನಾನು ಇಟ್ಟಿರುವಂಥ ನಿಷ್ಠೆಯನ್ನು ಏನು ಮಾಡು, ನನ್ನ ಸಹಜ ಗುಣ ಅದು. ಅಂದರೆ ನಿಷ್ಠೆ ಅಂದರೆ ಅವ್ರು ನನ್ನನ್ನು ನಾನು ಸಮರ್ಪಿಸ್ಕೊಂಡಿದ್ದೀನಿ, ನೀನೇ ದೇವರು ಅಂತ ಒಪ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಅದು ಬದಲಾಗದು, ಅದು ಯಾವತ್ತೂ ಬದಲಾಗಲ್ಲ. ಅಂದರೆ ನನ್ನ ನಿಜ ಗುಣ ಏನು ಅಂದರೆ ನಾನು ನಿನಗೆ ನನ್ನನ್ನು ಸಮರ್ಪಿಸ್ಕೊಂಡಿದ್ದೀನಿ, ನೀನೇ ದೇವರು, ನೀನೇ ನನ್ನ ಸರ್ವಸ್ವ, ನೀನೇ ಎಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನನ್ನನ್ನು ಏನು ಮಾಡು ಅಂಥೇಳಿ, ನನ್ನನ್ನು ಕೊಂದಾದರೂ ಸರಿಯೇ, ನನ್ನ ಕೊಂದಾದರೂ ಅಂದರೆ ನನ್ನ ಇಲ್ಲ ಹಾಕ್ಸಿದ್ರು ಸರಿಯೇ ಅಂತ ಹೇಳ್ತಾ ಇದ್ದಾರೆ. ನಾನು ನಿಮ್ಮ ಶಿವಶರಣೆ ಅನ್ನೋದನ್ನು ನೀ ಏನು ಮಾಡು ಅಂತ ಹೇಳಿದರೆ ನೀನು ಒಪ್ಕೋ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ನನ್ನ ಮನ ಕರಗುವಂತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನನ್ನನ್ನು ನೀವು ಒಪ್ಕೋ ಅಂತ ಹೇಳಿ ಅವರು ದೇವರಿಗೆ ಮೊರೆ ಹೋಗ್ತಾ ಇದ್ದಾರೆ. ಮತ್ತು ಈ ನಿಮಗೆ ವಚನಗಳಲ್ಲಿ ಏನಾಗುತ್ತೆ ಗೊತ್ತಾ ಮಕ್ಕಳೇ, ನಾನು ಆಶಯ ಮತ್ತು ಪ್ರವೇಶವನ್ನು ಜಾಸ್ತಿ ಒತ್ತು ಕೊಡಕ್ಕೆ ಹೋಗಿಲ್ಲ, ಯಾಕಂದರೆ ಇದು ಪೂರಕ ಓದು ಆಗಿರೋದ್ರಿಂದ. ನಿಮಗೆ ಗೊತ್ತಿರಬೇಕು, ಯಾವಾಗಲೂ ಇಲ್ಲಿ ವಚನಗಳಲ್ಲಿ ಏನಾಗುತ್ತೆ ಅಂದರೆ ನಮಗೆ ದಿನನಿತ್ಯದ ಕೆಲಸಗಳಲ್ಲಿ ಇರುವಂತಹ ನಾವು ಉಪಯೋಗ ಮಾಡುವಂಥದ್ದನ್ನು ಅವ್ರು ಏನು ಮಾಡ್ತಾರೆ ಅಂದರೆ ಆ ಸಾದೃಶ್ಯಗಳನ್ನು, ಅಂದರೆ ಅವುಗಳನ್ನೇ ಉದಾಹರಣೆಯಾಗಿ ಕೊಡ್ತಾ ಹೋಗ್ತಾರೆ. ಎಲ್ಲ ವಚನಗಳೇ, ಆಲ್ಮೋಸ್ಟ್ ಎಲ್ಲ ವಚನಕಾರರ ವಚನಗಳನ್ನು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಸರಿನಾ ಮಕ್ಕಳೇ? ಹಾಗಿದ್ರೆ ನಾನು ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ ನೋಡಿ ಮಕ್ಕಳೇ. ಇಲ್ಲಿ ಕಷ್ಟಗಳ ಬಗ್ಗೆ, ನೇಮನಿಷ್ಠೆಗಳ ಬಗ್ಗೆ, ಅದ್ರ ಬಗ್ಗೆನೇ ಹೇಳ್ತಾ ಇದ್ದಾರೆ. ಈ ಲೌಕಿಕ ಅಂತ ಅನ್ನೋದಿದೆಯಲ್ಲ, ಆ ಬಂಧನಗಳಿಂದ ನಾನು ಏನಾಗ್ತಾ ಇದ್ದೀನಿ, ಮುಕ್ತಳಾಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಮ್ಯಾಮ್ ಇಷ್ಟು ದೊಡ್ಡ ಸಾರಾಂಶವನ್ನು ಬರಿಬೇಕಾ ಅಂತ ಹೇಳಿ ನಿಮಗೆ ಪ್ರಶ್ನೆ ಬರ್ಬೋದು. ದೊಡ್ಡ ಸಾರಾಂಶ ಬರಿಬೇಕಾಗಿಲ್ಲ ಮಕ್ಕಳೇ, ನಾನು ಚಿಕ್ಕದಾಗಿ ಸಾರಾಂಶ ಕೂಡ ಕೊಟ್ಟಿದ್ದೀನಿ. ಆದರೆ ಇದನ್ನು ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ನಿಮಗೆ ಅರ್ಥ ಆಗಲಿ. ಯಾಕಂದರೆ ಇದರಲ್ಲಿ 20 ಲೈನ್ ನಾನು ಸಾರಾಂಶವನ್ನು ಕೊಟ್ಟರೆ ನೀವು 5-6 ಲೈನು 8 ಲೈನ್ ಆದರೂ ನಿಮ್ಗೆ ನೆನಪಿರುತ್ತೆ ಅಂತ ಹೇಳಿ ನಾನು ಹಾಕಿದ್ದೀನಿ. ನೀವು ಇದನ್ನೇ ಬರಿಬೇಕು ಅಂತ ಏನಿಲ್ಲ ಮಕ್ಕಳೇ. ಸಾರಾಂಶವನ್ನು ನಾನು ಅಭ್ಯಾಸ ಭಾಗದಲ್ಲಿ ಸಂಕ್ಷಿಪ್ತವಾಗಿ ಬರೆದಿದ್ದೀನಿ, ಅಂದರೆ ಒಂದು 6-8 ಲೈನಲ್ಲಿ ಬರೆದಿದ್ದೀನಿ. ಓಕೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡಿ ಉಪಯೋಗಿಸ್ಕೊಳ್ಳಿ, ಸರಿನಾ ಮಕ್ಕಳೇ? ಹಾಗಿದ್ರೆ ನಾನು ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ ನೋಡಿ. ಮುಂದಿನ ಭಾಗದಲ್ಲಿ ಇನ್ನೊಂದು ವಚನ ಇದೆ. ಏನಪ್ಪ ಇಲ್ಲಿ ವಚನ ಅಂತ ಹೇಳಿದರೆ, ಅವರು ಇಲ್ಲಿ ಜ್ಞಾನಿಗಳ ಜೊತೆ ಇದ್ದರೆ ಹೇಗಾಗುತ್ತೆ, ಅಜ್ಞಾನಿಗಳ ಜೊತೆಗೆ ಇದ್ದರೆ ಹೇಗಾಗುತ್ತೆ, ಮತ್ತು ಶಿವಶರಣರ ಜೊತೆಗಿದ್ದರೆ ಹೇಗಾಗುತ್ತೆ ಅನ್ನೋದನ್ನು ಇಲ್ಲಿ ನಮಗೆ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ನಮ್ಮ ಅಕ್ಕಮಹಾದೇವಿಯವರು ಹೇಳ್ತಾ ಇದ್ದಾರೆ. ಏನಪ್ಪ ಅಂತ ಹೇಳಿದರೆ, ಅರಿಯದವರೊಡನೆ ನೋಡಿ, ಅರಿಯದವರೊಡನೆ ಸಂಗವ ಮಾಡಿದೆಡೆ ಕಲ್ಲ ಹೊಯ್ದು ಕಿಡಿಯ ತೆಗೆದು ಕೊಂಬಂತೆ, ಬಲ್ಲವರೊಡನೆ ಸಂಗವ ಮಾಡಿದೆಡೆ ಮೊಸರ ಹೊಸೆದು ಬೆಣ್ಣೆಯ ತೆಗೆದು ಕೊಂಬಂತೆ. ಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಗವ ಮಾಡಿದೆಡೆ ಕರ್ಪೂರದ ಗಿರಿಯನ್ನು, ಇಲ್ಲಿ ನೋಡಿ, ಗಿರಿಯನರಿಯ ಕೊಂಬಂತೆ ಅಂತ ಹೇಳ್ತಾ ಇದ್ದಾರೆ. ಏನಪ್ಪ ಇಲ್ಲಿ ಅಂತ ಹೇಳಿ ನೋಡಿದರೆ, ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅರಿಯದವರು ಅಂದರೆ ಗೊತ್ತಿಲ್ಲದೆ ಇರೋರು, ಅಜ್ಞಾನಿಗಳು ಇರ್ತಾರಲ್ಲ, ಅವರು ಸಂಘ ಅಂದರೆ ಅಜ್ಞಾನಿಗಳ ಸಂಘ ಮಾಡಿದರೆ ಏನಾಗುತ್ತೆ, ಇಬ್ಬರು ಅಜ್ಞಾನಿಗಳು ಸೇರಿ 2 ಕಲ್ಲಿದ್ದಂಗೆ, ಕಲ್ಲನ್ನು ಹಿಂಗೆ ಉಜ್ಜಿದ್ರೆ ಏನಾಗುತ್ತೆ, ಕಿಡಿ ಬರುತ್ತಲ್ವ. ಹಾಗೆ ಅರಿಯದವರು, ಜ್ಞಾನಿಗಳಿಲ್ಲದೆ ಇರೋರು ಅಜ್ಞಾನಿಗಳ ಜೊತೆ ಸಂಘ ಮಾಡಿದರೆ 2 ಕಲ್ಲನ್ನ ಟಕ್ ಟಕ್ ಅಂತ ಹೇಳಿ ಉಜ್ತೀವಲ್ವ, ಹೊಯ್ಯೋದು ಅಂದರೆ ಉಜ್ಜೋದು, ಹೀಗೆ ಒಂದಕ್ಕೊಂದು ಘರ್ಷಣೆ ಮಾಡೋದಕ್ಕೆ ಹೊಯ್ಯೋದು, ಕಿಡಿ ಬಂದಂತಾಗುತ್ತೆ.
ಆದರೆ ಬಲ್ಲವರೊಡನೆ ಅಂದರೆ ಜ್ಞಾನಿಗಳೊಡನೆ ಗೊತ್ತಿರೋರ ಹತ್ರ ಸಂಘ ಮಾಡಿದರೆ ಏನಾಗುತ್ತೆ? ನಾವು ಬೆಣ್ಣೆ ಹೇಗೆ ತೆಗಿತೀವಿ? ಮೊಸರನ್ನ ಹೀಗೆ ಕಟಿತೀವಲ್ವ, ಕಡುಗೋಲಿಂದ ಹಿಂಗೆ ಮಾಡ್ತೀವಿ, ಆವಾಗ ಮೊಸರು ಬರುತ್ತೆ, ಬೆಣ್ಣೆ ಬರುತ್ತೆ. ಸಾರಿ ಮಕ್ಕಳೇ, ಮೊಸರನ್ನು ಹಿಂಗೆ ಕಡಿದ ತಕ್ಷಣ ಬೆಣ್ಣೆ ಬರುತ್ತೆ. ಅಂದರೆ ಮೊಸರಿಗಿಂತ ಜಾಸ್ತಿ ಏನಾಗುತ್ತೆ, ಇದು ಮೇಲ್ಗಡೆ ಬರುತ್ತೆ. ಇದಕ್ಕೇನಂತ ಹೇಳ್ತೀವಿ ನಾವು? ನನಗೆ ಈ ಪ್ರೋಸೆಸ್ಸನ್ನು ಏನು ಅಂತ ಹೇಳ್ತೀವಿ, ಫಿಸಿಕ್ಸಲ್ಲಿ ಬಂದಿದೆ ಅಲ್ವಾ, ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ ಹೇಳ್ತೀವಲ್ವ. ನಾವು ಯಾವಾಗಲೂ ಕಡಿದಾಗ ಬೆಣ್ಣೆ ಸ್ವಲ್ಪ ಲೈಟ್ ವೆಯ್ಟ್ ಇರುತ್ತೆ, ಮೊಸರಿಗಿಂತ ನೀರಿಗಿಂತ ಇದು ಜಾಸ್ತಿ ಇರೋದ್ರಿಂದ ಮೇಲ್ಗಡೆ ಬರುತ್ತೆ. ಅದಕ್ಕೆ ಏನು ಮಾಡ್ತೀವಿ, ಮೊಸರನ್ನು ನಾವೇನು ಮಾಡ್ತೀವಿ, ಹೊಸೆಯೋದು ಅಂತಂದರೆ ಕಡುಗೋಲಿಂದ ಕಡಿಯೋದು ಕೊಡೋದು, ಬೆಣ್ಣೆ ತೆಗ್ದಂಗೆ ಆಗುತ್ತೆ. ಯಾರ ಜೊತೆ ಸಂಘ ಮಾಡಿದರೆ? ನಾವು ಅರಿತವರೊಡನೆ, ಬಲ್ಲವರೊಡನೆ, ಜ್ಞಾನಿಗಳೊಡನೆ ಸಂಘ ಮಾಡಿದಾಗ. ಮಲ್ಲಿಕಾರ್ಜುನಯ್ಯ, ಆದರೆ ನಿಮ್ಮ ಶರಣರ ಸಂಘ ಮಾಡಿದರೆ, ಶರಣರು ಅಂದರೆ ಶಿವಶರಣರು ಅಂದರೆ ಶಿವನ ಒಂದು ಆರಾಧನೆಯನ್ನು ಮಾಡುವವರು, ಶಿವನ ಬಗ್ಗೆ ಸ್ತುತಿಯನ್ನು ಮಾಡುವವರು ಶಿವಶರಣರು ಅಂತ ಹೇಳ್ತೀವಲ್ವ. ಇವರ ಒಂದು ಸಂಘವನ್ನು ಮಾಡಿದರೆ ಏನಾಗುತ್ತೆ ಅಂದರೆ, ಕರ್ಪೂರ ಇರುತ್ತಲ್ವ, ಕರ್ಪೂರ ಅಂತಂದರೆ ಕ್ಯಾಂಫರ್ ಅಂತ ಹೇಳಿ ನಾವು ಪೂಜೆ ಮಾಡ್ಬೇಕಾದ್ರೆ ಆರತಿ ಎಲ್ಲ ಮಾಡ್ತೀವಲ್ವ, ಆ ಕರ್ಪೂರದ ಗುಡ್ಡವನ್ನು ಹಚ್ಚಿದ್ರೆ ಏನಾಗುತ್ತೆ, ಏನು ಒಂದು ಚೂರು ಉಳಿಯಲ್ಲ, ಅಷ್ಟು ಚೆನ್ನಾಗಿ ಅದು ಕರಗೋಗುತ್ತೆ, ಸಮರ್ಪಣೆ ಆಗುತ್ತೆ ಅಂತ ಹೇಳ್ತೀವಲ್ವ. ಹಾಗಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಅರಿಯದವರೊಡನೆ ಸಂಘ ಮಾಡಿದರೆ ಏನಾಗುತ್ತೆ, 2 ಕಲ್ಲು ತಗೊಂಡು ಒಂದಕ್ಕೊಂದು ಉಜ್ಜಿದ್ರೆ ಹೆಂಗಾಗುತ್ತೆ, ಒಂದು ಕಿಡಿ ಬರುತ್ತಲ್ಲ ಹಾಗಾಗುತ್ತೆ. ಅದೇ ಅರಿತವರು ಬಲ್ಲವರೊಡನೆ ನಾವು ಸಂಘ ಮಾಡಿದರೆ ಏನಾಗುತ್ತೆ, ಮೊಸರನ್ನು ಹೊಸೆದು ನಾವು ಬೆಣ್ಣೆಯನ್ನು ತೆಗ್ದಂಗಾಗುತ್ತೆ. ಆದರೆ ಶಿವಶರಣರ ಸಂಘವನ್ನು ಮಾಡಿದರೆ ಏನಾಗುತ್ತೆ, ಕರ್ಪೂರದ ಗಿರಿ ಅಂದರೆ ಗುಡ್ಡ ಅಥವಾ ಪರ್ವತ ಅಂದರೆ ಜಾಸ್ತಿ ಕರ್ಪೂರ ಇರುವಂಥದ್ದು, ಅಂಥ ಗಿರಿ ಉರಿಯನ್ನು ಕೊಂಬಂತೆ ಅಂತಂದರೆ ಆ ಉರಿ ಹಚ್ಚಿದ್ರೆ ಅದು ಫುಲ್ಲು ಎಲ್ಲ ಖಾಲಿಯಾಗಿ ಹೋಗೋ ಥರ ಆಗುತ್ತೆ ಅಂತ ಹೇಳಿ ಇಲ್ಲಿ ನಮ್ಮ ಅಕ್ಕ ಮಹಾದೇವಿಯವರು ಹೇಳ್ತಾ ಇದ್ದಾರೆ. ಇವೆರಡು ವಚನಗಳು ಮಾತ್ರ ನಿಮ್ಗಿರೋದು, ಇದು ಪೂರಕ ಓದು ಆಗಿರೋದ್ರಿಂದ ಮಕ್ಕಳೇ, ಸರಿನಾ? ಹಾಗಿದ್ರೆ ಇದರ ಭಾವಾರ್ಥವನ್ನು ಒಂದ್ಸತಿ ತೋರಿಸ್ತೀನಿ ನೋಡಿ ಮಕ್ಕಳೇ. ಇಲ್ಲಿ ಅರಿಯದವರ ಜೊತೆಗೆ, ಭವಿಗಳ ಜೊತೆಗೆ ನಾವೇನಾದರೂ ಸಂಘ ಮಾಡಿದರೆ ಏನಾಗುತ್ತೆ ಅಂದರೆ, ನಮ್ಮ ಬದುಕಿನ ಮೌಲ್ಯಗಳನ್ನೆಲ್ಲ ನಾವು ಕಳ್ಕೊಂಡ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಹಾಗೆ ನಾವು ಅರಿತವರೊಡನೆ ಸಂಘ ಮಾಡಿದರೆ ಏನಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಕಲ್ಲು ಹೊಯ್ದು ಕಿಡಿ ತೆಗ್ದಂಗೆ ಅಂತಂದರೆ ನಿಮ್ಗಾಗಲೇ ಹೇಳಿದೆ, ಬೆಂಕಿಯನ್ನು ತೆಗೆದ ಹಾಗೆ ನಮಗೆ ಆಗುತ್ತೆ ಯಾವಾಗ ನಾವು ಅಜ್ಞಾನಿಗಳ ಜೊತೆ ಸಂಘವನ್ನು ಮಾಡಿದಾಗ. ಹಾಗಿದ್ರೆ ಜ್ಞಾನಿಗಳ ಜೊತೆ ಸಂಘ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದರೆ, ನಾವೆಲ್ಲ ಬದುಕಿನ ಮರ್ಮಗಳನ್ನು, ಎಲ್ಲ ಅನುಭವಗಳನ್ನು ಎಲ್ಲ ತಿಳ್ಕೊತೀವಿ, ಒಬ್ರಿಗೊಬ್ರು ಹಂಚ್ಕೋತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ನಾವು ನೆಕ್ಸ್ಟಲ್ಲಿ ಶಿವಶರಣರ ಸಂಘವನ್ನು ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ, ಪರ್ವತದ ಗಿರಿ ಏನಾಗುತ್ತೆ, ಅಲ್ಲಿ ಹಚ್ಚಿದ ತಕ್ಷಣ ಹೇಗೆ ಉರಿದು ಹೋಗುತ್ತಲ್ಲ ಹಾಗಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮಕ್ಕಳೇ, ಅದನ್ನೇ ನಾನು ಸ್ವಲ್ಪ ವಿವರವಾಗಿ ಇಲ್ಲಿ ಬರೆದಿದ್ದೀನಿ, ನಿಮ್ಮ ವಚನ ಸಾಹಿತ್ಯದಿಂದ ತಗೊಂಡು ನಾನು ವಿವರವಾಗಿ ಬರೆದಿದ್ದೀನಿ. ಇಷ್ಟು ವಿವರವಾಗಿ ನೀವು ಬರಿಬೇಕಾಗಿಲ್ಲ, ಸಾರಾಂಶವನ್ನು ನೀವು ಸಂಕ್ಷಿಪ್ತವಾಗಿ ಬರೆದ್ರೂ ಸಾಕು ಮಕ್ಕಳೇ, ಸರಿನಾ? ಹಾಗಿದ್ರೆ ಮಕ್ಕಳೇ, ನಾನು ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ಇಷ್ಟು ಭಾಗ ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಜಂಗಮ ಸ್ವರೂಪಿ ನೋಡಿ, ಯಾವಾಗಲೂ ನಮ್ಮ ವಚನದಲ್ಲಿ ಜಂಗಮರು ಅಂತ ಬರುತ್ತೆ ಅಲ್ವಾ, ಜಂಗಮ ಮತ್ತು ಸ್ಥಾವರ ಅಂತ ಬರುತ್ತೆ. ಅಂದರೆ ಯಾವುದು ಅಚಲವಾಗಿರೋದು, ಅಚಲವಾಗಿ ಇಲ್ಲದೆ ಇರೋದು ಅಂತ ಬರುತ್ತೆ. ಈ ಎರಡು ವಿಷಯಗಳನ್ನು ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ, ನಿಮ್ಗೆ ವಚನ ಸಾಹಿತ್ಯದ ಬಗ್ಗೆ ಯಾವುದಾದ್ರೂ ಬಂದಾಗೆಲ್ಲ ಹೇಳ್ತಾನೆ ಇರ್ತೀನಿ ಅಲ್ವಾ. ಇಲ್ಲಿ ನಿಮ್ಗೆ ಅಷ್ಟೊಂದು ಆಳವಾದ ಇದು ಬೇಕಾಗಿಲ್ಲ. ನೀವೇನು ಮಾಡಿ ಅಂತ ಹೇಳಿದ್ರೆ, ಶಿವಶರಣರ ಜೊತೆ ಸಂಘ ಮಾಡಿದರೆ ಏನಾಗುತ್ತೆ ಅಂದರೆ, ಕರ್ಪೂರ ಹೇಗೆ ಉರಿದು ಎಲ್ಲ ಹೋಗುತ್ತಲ್ಲ ಹಾಗೆ ಆಗುತ್ತೆ ಅಂತ ಅಂದ್ಕೊಳ್ಳಿ. ಓಕೆನಾ? ಸರಿನಾ? ಹಾಗಿದ್ರೆ ಬನ್ನಿ ಮಕ್ಕಳೇ, ಮುಂದಿನ ಭಾಗವನ್ನು ನೋಡೋಣ. ಇಲ್ಲಿ ಅಭ್ಯಾಸ ಭಾಗ ನೋಡಿ, ನಾನು ಈಗಾಗಲೇ ಹೇಳಿದ್ದೀನಿ, ಅಭ್ಯಾಸ ಭಾಗದಲ್ಲಿ ಯಾವಾಗಲೂ ಏನಾಗುತ್ತೆ ಅಂದರೆ 1 ಅಂಕದ ಪ್ರಶ್ನೆ ಅಥವಾ 2 ಅಂಕದ ಪ್ರಶ್ನೆಗಳು ಮಾತ್ರ ಬರುತ್ತೆ. ಇವೆಲ್ಲ 1 ಅಂಕದ ಪ್ರಶ್ನೆಗಳು, ನೋಡಿದರೆ ಗೊತ್ತಾಗ್ತಾ ಇದೆ ಅಲ್ವಾ. ಅಕ್ಕ ಮಹಾದೇವಿ ವಚನಗಳ ಅಂಕಿತ ಯಾವುದು ಅಂತ ಹೇಳಿದರೆ, ಚನ್ನಮಲ್ಲಿಕಾರ್ಜುನ ಅಂತ ಬರಿಬೇಕು. ಇಲ್ಲಿ ಅಕ್ಕ ಮಹಾದೇವಿಯು ಯಾವುದನ್ನು ಹಾನಿ ಅಂತ ಹೇಳಿದ್ದಾಳೆ ಅಂತ ಹೇಳಿದ್ರೆ, ಹಿಂದಿನ ಜನ್ಮದ ಅವಗುಣಗಳನ್ನು ಈ ಜನ್ಮದಲ್ಲಿ ಇಡೋದೆಲ್ಲ ತಂದು ಮುಂದೆ ಇಟ್ಟರೆ ಅದು ಹಾನಿ ಅಂತ ಹೇಳಿದ್ದಾಳೆ ಅಂತ ಬರಿಬೇಕು. ಮ್ಯಾಮ್ ಹೀಗೆ ಬರಿಬೇಕಾ ಅಂತಿಲ್ಲ, ಇಲ್ಲ ನಿಮಗೆ ಈ ಸಾರಾಂಶ ಗೊತ್ತಿದ್ರೆ ಆರಾಮಾಗಿ ಬರಿಬೋದಲ್ವಾ ಮಕ್ಕಳೇ, ಸರಿ ಅಲ್ವಾ? ಓಕೆ. ಇಲ್ಲಿ ಅರಿಯದವರೊಡನೆ ಸಂಘ ಮಾಡಿದರೆ ಏನಾಗುತ್ತೆ ಅಂದರೆ, 2 ಕಲ್ಲು ತಗೊಂಡು ಹೊಯ್ದು ಕಿಡಿ ಬರೋ ಥರ ಆಗುತ್ತೆ ಅಂತ
ಬರಿಬೇಕು. ಸರಿನಾ ಮಕ್ಕಳೇ? ಇಲ್ಲಿ ಕಿಡಿ ಕೊಂಬಂತೆ ಅಂತ ಹೇಳಿ ಬರ್ದಿದ್ದೀನಿ ನೋಡಿ. ಕಲ್ಲು ಹೊಯ್ದು ಕಿಡಿ ಕೊಂಬಂತೆ, ಇಬ್ರು ಅಜ್ಞಾನಿಗಳ ಜೊತೆ ಸಂಘ ಮಾಡಿದ್ರೆ ಅಂತ. ಹಾಗಿದ್ರೆ ಬನ್ನಿ ಮಕ್ಕಳೇ ಮುಂದಿನ ಭಾಗವನ್ನು ನೋಡೋಣ. ಇಲ್ಲಿ ಭಗವಂತನಲ್ಲಿ, ಇಲ್ಲಿ ನೋಡಿ ಇದು 2 ಅಂಕದ ಪ್ರಶ್ನೆ, ಯಾಕಂದ್ರೆ ಇದು 1 ಅಂಕಕ್ಕೆ ಬರೋಕ್ಕೆ ಚಾನ್ಸ್ ಇಲ್ಲ. ಇಲ್ಲಿ ನೋಡಿ, ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತವಾಗಿದೆ ಅಂತ ಹೇಳಿದ್ರೆ ಆ ಶ್ರೀಗಂಧದ ಬಗ್ಗೆ ಬರಿಬೇಕು. ಶ್ರೀಗಂಧ ಏನು ಮಾಡುತ್ತೆ, ಸುವರ್ಣ ಏನು ಮಾಡುತ್ತೆ, ಆಮೇಲೆ ಸಕ್ಕರೆ ಕಬ್ಬು ಏನು ಮಾಡುತ್ತೆ ಅಂತ ಹೇಳಿ ಆ ವಿಷಯವನ್ನು ಇಲ್ಲಿ ಬರಿಬೇಕು ಮಕ್ಕಳೇ. ಸರಿನಾ? ಹಾಗಿದ್ರೆ ಮಕ್ಕಳೇ ಈಗ ನೆಕ್ಸ್ಟ್ ಏನು ಗೊತ್ತಾ, ಜ್ಞಾನಿ ಅಜ್ಞಾನಿಗಳ ಸಂಘದ ಬಗ್ಗೆ ಅಂತ ಹೇಳಿದಾಗ ನೀವೇನು ಬರಿಬೇಕಂದ್ರೆ, ಅಜ್ಞಾನಿಗಳ ಸಂಘ ಮಾಡಿದ್ರೆ ಕಲ್ಲನ್ನು ನಾವೇನು ಮಾಡ್ದಂಗೆ ಉಜ್ಜಿ ಕಿಡಿ ತೆಗ್ದಂಗೆ, ಆದರೆ ಜ್ಞಾನಿಗಳ ಸಂಘ ಮಾಡಿದ್ರೆ ಮೊಸರನ್ನು ಹೊಸೆದು ನಾವು ಬೆಣ್ಣೆಯನ್ನು ತೆಗ್ದಂಗೆ ಅಂತ ಹೇಳಿ ಬರಿಬೇಕು. ಸಾರಿ ಮಕ್ಕಳೇ, ಇಲ್ಲೇನು ಗೊತ್ತಾ, ಈ ವಿಷಯವನ್ನು ಇಲ್ಲಿ ಬರಿಬೇಕು. ಹಿಂಗೆ ಬರಿಬೇಕಾ ಮ್ಯಾಮು ಅಂತ ಕೇಳ್ಬೋದು ನೀವು. ಹಿಂಗೆ ಬರಿಬೇಕು ಅಂತ ಏನಿಲ್ಲ ಮಕ್ಕಳೇ, ನಿಮಗೆ ಹೇಗೋ ಬರಿಬೇಕೋ ಹಾಗೆ ಬರೀರಿ, ನಿಮಗೆ ಹೇಗೆ ಬೇಕೋ ಹಾಗೆ ಬರೀರಿ. ಅಂದರೆ ನಿಮ್ಗೆ ಹೇಗೆ ಬೇಕೋ ಹಾಗಲ್ಲ, ಅಂದರೆ ಈ ಒಂದು ವಾಕ್ಯಗಳ ಸಮೂಹವನ್ನು ನೀವು ಬೇರೆ ಥರ ನಿಮ್ಗೆ ಬೇಕಾದಂಗೆ ಬರಿಬೋದು. ಒಂದೇ ಬರಿಬೇಕು ಅಂತ ಏನಿಲ್ಲ, ಒಂದೇ ರೀತಿಯಾಗಿ ಬರಿಬೇಕು. ತರಹ ಅಂತಂದರೆ ರೀತಿ, ಒಂದೇ ರೀತಿಯಾಗಿ ಬರಿಬೇಕು ಅಂತ ಏನಿಲ್ಲ ಮಕ್ಕಳೇ. ಸರಿನಾ? ಹಾಗಿದ್ರೆ ಇವೆರಡು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಬನ್ನಿ ಮಕ್ಕಳೇ, ಹಾಗಿದ್ರೆ ಮುಂದಿನ ಭಾಗಕ್ಕೆ ಹೋಗೋಣ. ಇವತ್ತಿನ ತರಗತಿ ಇಲ್ಲಿಗೆ ಮುಗಿಸಿದ್ವಲ್ವಾ ಮಕ್ಕಳೇ? ಹಾಗಿದ್ರೆ ಮಕ್ಕಳೇ, ಈ ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಮತ್ತೊಂದು ಟಿಪ್ಪನ್ನು ಕೊಡ್ತಾ ಇದ್ದೀನಿ ನಿಮಗೆ ಎಕ್ಸಾಮ್ ಬರೆಯೋದಕ್ಕೆ. ಏನಪ್ಪ ಏನು ಮಾಡಬೇಕು ಮ್ಯಾಮ್ ಅಂತ ಕೇಳಿದ್ರೆ, ಈಗ ಅಕ್ಷರ ಚಂದ ಬರೆಯೋದು ಹೇಗೆ ಅಂತ ಹೇಳ್ಕೊಟ್ಟೆ, ಹೌದಾ? ದೋಷರಹಿತ ಬರೆಯೋದು ಹೇಗೆ ಅಂತ ಕೂಡ ಹೇಳಿದೆ. ನೀವೇನು ಮಾಡಬೇಕು, ಫೋಟೋಗ್ರಾಫಿಕ್ ಮೆಮರಿ ಬಗ್ಗೆ ಹೇಳಿದೆ ಅಲ್ವಾ? ಹಾಗಿದ್ರೆ 3ನೇ ಇದು ಏನು ಟಿಪ್ ಏನು ಅಂತ ಹೇಳಿದ್ರೆ, ನೀವೇನು ಮಾಡಬೇಕು ಅಂದರೆ, ನೀವು ಪರೀಕ್ಷೆಯನ್ನು ಬರೆಯೋಕ್ಕಿಂತ ಮುಂಚೆ ನಿಮ್ಮ ಮನಸ್ಸನ್ನು ಶಾಂತಗೊಳಿಸ್ಬೇಕು. ನೀವೇನು ಮಾಡಬೇಕು, ಅದು ಬರಲ್ಲ ಇದು ಬರಲ್ಲ ಅದು ಬರಲ್ಲ ಇದು ಬರಲ್ಲ ಅಂತ ಎಲ್ಲ ಯೋಚನೆ ಮಾಡಬಾರ್ದು. ನೀವೇನು ಮಾಡಬೇಕು, ನನಗೆಲ್ಲ ಬರುತ್ತೆ, ನಾನು ಬರದೇ ಬರಿತೀನಿ ಅಂತ ಹೇಳಿ ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ತಂದ್ಕೋಬೇಕು ಮಕ್ಕಳೇ. ಯಾಕಂದರೆ ಅದು ತುಂಬ ತುಂಬ ಇಂಪಾರ್ಟೆಂಟು. ಯಾವಾಗಲೂ ನಮ್ಮಲ್ಲಿ ಆತ್ಮವಿಶ್ವಾಸದ ಕೊರತೆ ಇದ್ದಾಗನೇ ನಮಗೆ ಸರಿಯಾಗಿ ಬರೆಯೋಕ್ಕಾಗಲ್ಲ. ಕೆಲವೊಂದು ಸತಿ ನಮ್ಗೆ ಗೊತ್ತಿದ್ರೂ ಕೂಡ ನಾವು ಮರ್ತು ಬಿಡ್ತೀವಿ. ಅದಕ್ಕೆ ನೀವೇನು ಮಾಡಬೇಕು, ಆತ್ಮವಿಶ್ವಾಸವನ್ನು ತಗೋಬೇಕು. ಅಂದರೆ ಹೆಂಗೆ ಮ್ಯಾಮ್, ಅದನ್ನ ಎಲ್ಲಿಂದಾದರೂ ಪರ್ಚೇಸ್ ಮಾಡಬೇಕಾ, ನಾವು ಮಾರ್ಕೆಟಿಗೆ ಹೋಗಿ 1 kg ಆತ್ಮವಿಶ್ವಾಸವನ್ನು ತೊಗೊಂಬರ್ಬೇಕಾ ಅಂತ ಹೇಳಿ ಕೇಳ್ಬೋದು. ಇಲ್ಲ ಮಕ್ಕಳೇ, ಜೋಕ್ ಮಾಡಿದೆ ನಾನು, ಆ ಥರ ಅಲ್ಲ. ನೀವಲ್ಲಿ ಏನು ಅನ್ಕೋಬೇಕು ಅಂದರೆ, ನನಗೂ ಎಲ್ಲ ಬರುತ್ತೆ ಅಂತ ಹೇಳಿ ಅನ್ಕೋಬೇಕು. ನೋಡಿ, ಆತ್ಮವಿಶ್ವಾಸಕ್ಕೂ ಅಹಂಕಾರಕ್ಕೂ ಒಂದೇ ಒಂದು ಡಿಫ್ರೆನ್ಸ್ ಇರೋದು ಗೊತ್ತಾ ಮಕ್ಕಳೇ? ನನಗೂ ಎಲ್ಲ ಬರುತ್ತೆ ಅನ್ನೋದು ಏನು, ಆತ್ಮವಿಶ್ವಾಸ. ನನಗೇ ಎಲ್ಲ ಬರುತ್ತೆ ಅನ್ನೋದು ಅಹಂಕಾರ ಅಲ್ವಾ? ಹಾಗಿದ್ರೆ ನಾವು ಅಹಂಕಾರ ಬಿಟ್ಬಿಡೋಣ. ಯಾಕಂದರೆ ನಾವು ಅಕ್ಕಮಹಾದೇವಿ ವಚನವನ್ನು ನೋಡಿದ್ದೀವಲ್ವಾ, ನಮಗೆ ಎಲ್ಲ ಬರುತ್ತೆ ಅನ್ನೋದನ್ನು ಬಿಟ್ಬಿಡೋಣ, ನಮಗೂ ಬರುತ್ತೆ ಅನ್ನೋದನ್ನು ಆತ್ಮವಿಶ್ವಾಸವನ್ನು ತಂದ್ಕೊಳ್ಳೋಣ. ಹಾಗಿದ್ರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮಕ್ಕಳೇ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವೇನು ಮಾಡಿದ್ದೀವಿ, ಅಭ್ಯಾಸ ಭಾಗವನ್ನು ಹಾಕಿದ್ದೀವಿ. ಅಲ್ಲಿಂದ ಅಭ್ಯಾಸ ಭಾಗವನ್ನು ಡೌನ್ಲೋಡ್ ಮಾಡಿ ಉಪಯೋಗಿಸ್ಕೊಳ್ಳಿ ಮಕ್ಕಳೇ. ಹಾಗಿದ್ರೆ ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ ಇಂದಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮಕ್ಕಳೇ. ಧನ್ಯವಾದಗಳು.